ದೆಹಲಿಯ ಕೆಂಪುಕೋಟೆ ಸ್ಫೋಟ ಪ್ರಕರಣ ಈಗ ಮತ್ತೊಂದು ಗಂಭೀರ ತಿರುವು ತೆಗೆದುಕೊಂಡಿದೆ. ಸ್ಫೋಟಕ್ಕೂ ಮೊದಲು ಯುವ ವೈದ್ಯ ಉಮರ್ ದಾಖಲಿಸಿದ ವಿಡಿಯೋ ಹೊರಬಂದಿರುವುದು ಈ ದಾಳಿಯ ಹಿಂದೆ ಎಷ್ಟು ಯೋಜಿತ ಕಾರ್ಯಾಚರಣೆ ನಡೆದಿತ್ತು ಎಂಬುದನ್ನು ಸ್ಪಷ್ಟಪಡಿಸಿದೆ. ಸಾವು ಖಚಿತ, ಸಾವಿಗೆ ಹೆದರಬೇಡಿ ಅಂತ ಮಾತನಾಡಿರುವ ಉಮರ್ನ ಮಾತುಗಳು ಈಗ ತನಿಖೆಗೆ ಹೊಸ ಆಯಾಮ ನೀಡಿವೆ. ವಿಡಿಯೋದಲ್ಲಿ ಉಮರ್ ಆತ್ಮಹತ್ಯೆ ಇಸ್ಲಾಂನಲ್ಲಿ ನಿಷಿದ್ಧ ಅಂತ ಹೇಳ್ತಾನೆ. ಜೊತೆಗೆ ಆತ್ಮಾಹುತಿ ಮಾಡಿಕೊಂಡು ಅಮಾಯಕರನ್ನ ಕೊಲ್ಲೋದನ್ನ ಹುತಾತ್ಮ ಕಾರ್ಯಾಚರಣೆ ಅಂತ ವ್ಯಾಖ್ಯಾನಿಸುವ ಪ್ರಯತ್ನ ಮಾಡ್ತಾನೆ. ಆತ್ಮಾಹುತಿ ದಾಳಿಯನ್ನ ಧಾರ್ಮಿಕ ತ್ಯಾಗಕ್ಕೆ ಹೋಲಿಸಿ ಮಾತನಾಡಿರೋದು ಈ ದಾಳಿಯ ಹಿಂದಿನ ಮನೋಭಾವ ಎಷ್ಟು ಗಟ್ಟಿಯಾಗಿ ಬೆಳೆದಿತ್ತು ಅನ್ನೋದನ್ನ ತೋರಿಸುತ್ತೆ. ಒಬ್ಬ ವ್ಯಕ್ತಿ ಯಾವಾಗ ಮತ್ತು ಎಲ್ಲಿ ಸಾಯುತ್ತಾನೆ ಎಂಬುದನ್ನ ನಮಗೆ ಗೊತ್ತಿರೋದಿಲ್ಲ. ಅದು ವಿಧಿ ಅಂತ ಹೇಳೋದರ ಮೂಲಕ ಉಮರ್ ತನ್ನ ಕೃತ್ಯಕ್ಕೆ ಧಾರ್ಮಿಕ ಬಣ್ಣ ನೀಡಲು ಯತ್ನಿಸಿರೋದು ಸ್ಪಷ್ಟವಾಗಿದೆ. ಈ ವಿಡಿಯೋ ಬಹಿರಂಗಗೊಂಡ ತಕ್ಷಣ ನವೆಂಬರ್ 10ರಂದು ಕೆಂಪುಕೋಟೆಯ ಬಳಿ ನಡೆದ ಕಾರು ಸ್ಫೋಟವು ಪೂರ್ವಯೋಜಿತ ದಾಳಿ ಎಂಬುದು ಖಚಿತಗೊಂಡಿದೆ. 15 ಮಂದಿ ಮೃತಪಟ್ಟ ಈ ಘಟನೆಯನ್ನ ಎನ್ಐಎ ತನಿಖೆ ಮಾಡ್ತಾ ಇರೋದ್ರಿಂದ ಒಂದೊಂದಾಗಿ ಮುಖ್ಯ ಮಾಹಿತಿಗಳು ಹೊರಬರುತ್ತಿವೆ. ತನಿಖೆಯಲ್ಲಿ ಜೈಷ್ ಎ ಮೊಹಮ್ಮದ್ನಂತಹ ಸಂಘಟನೆಗಳು ವೈದ್ಯರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಪಡೆದ ಯುವಕರನ್ನ ತಮ್ಮ ಕೃತ್ಯಗಳಿಗೆ ಸೇರಿಸಿಕೊಳ್ತಾ ಇರುವುದು ಪತ್ತೆಯಾಗಿದೆ. ಸಾಮಾಜಿಕ ಸೇವೆಗಳ ಹೆಸರಿನಲ್ಲಿ ಹಣ ಸಂಗ್ರಹಿಸುವುದು, ರಹಸ್ಯ ಸಂಪರ್ಕ ಮಾಧ್ಯಮಗಳ ಮೂಲಕ ಮಾರ್ಗದರ್ಶನ ನೀಡುವುದು ಹಾಗೂ ದೇಶದ ಒಳಹೊಕ್ಕು ನೆಟ್ವರ್ಕ್ಗಳನ್ನು ರಚಿಸುವಂತಹ ಚಟುವಟಿಕೆಗಳು ಬೆಳಕಿಗೆ ಬಂದಿವೆ. ಫರೀದಾಬಾದ್ನಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟಕ ವಸ್ತುಗಳು ಪತ್ತೆಯಾದ ಪ್ರಕರಣಕ್ಕೂ ಇದೇ ಜಾಲದ ನೇರ ಸಂಪರ್ಕವಿರುವುದು ದೃಢಪಟ್ಟಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಪತ್ತೆ ಹಚ್ಚಿದ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಜಾಲದಲ್ಲಿ ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳ ನೇರ ಸಂಬಂಧವೂ ಪತ್ತೆಯಾಗಿದೆ. ವಿದ್ಯಾರ್ಥಿ ಮತ್ತು ವೃತ್ತಿಪರರ ಹೆಸರಿನಲ್ಲಿ ಕಾರ್ಯನಿರ್ವಹಿಸುವ ವೈಟ್ ಕಾಲರ್ ಉಗ್ರಗಾಮಿ ವಲಯ ಈಗ ಭಾರತದಲ್ಲಿ ಗಂಭೀರ ಭದ್ರತಾ ಚಿಂತೆಯನ್ನುಟ್ಟಿಸಿದೆ. ಈ ಸಮಯದಲ್ಲಿ ಭಾರತೀಯ ಸೇನೆಯ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ನೀಡಿದ ಎಚ್ಚರಿಕೆ ಗಮನಾರ್ಹವಾಗಿದೆ. ಚಿತ್ರ ಇನ್ನೂ ಆರಂಭವಾಗಿಲ್ಲ, ಇದು ಕೇವಲ 88 ಗಂಟೆಗಳ ಟ್ರೇಲರ್ ಮಾತ್ರ ಅಂತ ಹೇಳಿರುವ ಅವರು ಪಾಕಿಸ್ತಾನಕ್ಕೆ ನೇರ ಮತ್ತು ಕಠಿಣ ಸಂದೇಶ ರವಾನಿಸಿದ್ದಾರೆ. ಭಯೋತ್ಪಾದನೆಗೆ ಬೆಂಬಲ ನೀಡುವ ಪಾಕಿಸ್ತಾನ ವಿರುದ್ಧ ಭಾರತ ತನ್ನ ನಿಲುವನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಇರುವುದಕ್ಕೆ ಇದು ದೊಡ್ಡ ಸೂಚನೆಯಾಗಿದೆ. ಒಟ್ಟಾರೆ ಈ ಪ್ರಕರಣ ಮತ್ತೆ ಭಯೋತ್ಪಾದನೆ ಅನ್ನೋದು ಜಗತ್ತಿಗೆ ಮಾಡ್ತಾ ಇರುವ ಅಪಾಯದ ಮುಖವನ್ನ ತೋರಿಸಿದೆ. ಧರ್ಮ, ತತ್ವ ಅಥವಾ ಯಾವುದೇ ಕಾರಣಗಳ ಹೆಸರಿನಲ್ಲಿ ನೇರವಾಗಿ ಗುರಿಯಾಗುವುದು ಸಾಮಾನ್ಯ ನಾಗರಿಕರು. ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ಯುವ ವೈದ್ಯರಿಂದ ಹಿಡಿದು ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳವರೆಗೆ ಉಗ್ರ ಜಾಲಗಳು ಈಗ ಹೊಸ ರೀತಿಯ ಪ್ರವೇಶ ಮಾರ್ಗಗಳನ್ನ ಹುಡುಕಿಕೊಂಡಿವೆ. ಇದನ್ನ ಎದುರಿಸಲು ಸಮಾಜದ ಜಾಗೃತಿಯೇ ದೊಡ್ಡ ಆಯುಧ. ಜಗತ್ತಿನ ಯಾವ ಧರ್ಮವೂ ಕೂಡ ಹಿಂಸೆ ಮಾಡಿ, ಕೊಲೆ ಮಾಡಿ ಅಂತ ಎಲ್ಲೂ ಹೇಳೋದಿಲ್ಲ. ಹಾಗಾಗಿ ಎಲ್ಲ ಧರ್ಮದವರು ಕೂಡ ಇಂಥ ಧಾರ್ಮಿಕ ತಪ್ಪು ವ್ಯಾಖ್ಯಾನಗಳಿಂದ ದೂರವಿರಬೇಕು. ಸಂಶಯಾಸ್ಪದ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಭದ್ರತಾ ಸಂಸ್ಥೆಗಳಿಗೆ ಸಹಕಾರ ನೀಡಬೇಕು. ಈ 3 ಅಂಶಗಳು ಮಾತ್ರ ಇಂತಹ ದಾಳಿಗಳನ್ನು ತಡೆಯಬಹುದು. ಪಾಕಿಸ್ತಾನದಿಂದ ಬರುವ ಕುಮ್ಮಕ್ಕು, ಒಳಗಿನಿಂದ ನಡೀತಾ ಇರುವ ಮೋಸ ಮತ್ತು ಶಿಕ್ಷಣ ಪಡೆದವರನ್ನೇ ಬಳಸಿಕೊಳ್ತಾ ಇರುವ ವೈಟ್ ಕಾಲರ್ ಉಗ್ರಜಾಲ, ಇವುಗಳ ವಿರುದ್ಧ ದೇಶದಾದ್ಯಂತ ಬಲವಾದ ನಿಗಾ ವ್ಯವಸ್ಥೆ ಅವಶ್ಯಕವಾಗಿದೆ. ಇದಕ್ಕೆ ಜನಸಾಮಾನ್ಯರು ಕೂಡ ಕೈ ಜೋಡಿಸಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.